ವೆಲ್ಕಮ್ ಟು ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ KEA ತನ್ನ ವೆಬ್ಸೈಟ್ನಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿರತಕ್ಕಂಥ ಮಾಹಿತಿಯನ್ನು ಹಂಚಿಕೊಂಡಿದೆ. ಅದನ್ನು ಗಮನಿಸ್ಬೋದಾಗಿದೆ. ದಾಖಲೆಗಳನ್ನು ಆನ್ಲೈನ್ ಮೂಲಕ ಪರಿಶೀಲಿಸಿರುವ ಕುರಿತು ಈಗ ಆಲ್ರೆಡಿ ಎಸ್ಪೆಷಲಿ ಕ್ಲಾಸ್ ಎಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳ ಎಲ್ಲ ದಾಖಲೆಗಳನ್ನು ಆನ್ಲೈನ್ ಮೂಲಕನೇ ವೆರಿಫಿಕೇಷನ್ ಮಾಡಲಾಗಿದೆ. ಅದರ ಒಂದು ಸ್ಯಾಟ್ಸ್ ಸಂಖ್ಯೆಯನ್ನು ಬಳಸಿಕೊಂಡು ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ವ್ಯಾಸಂಗದ ವಿವರಗಳಾಗಿರ್ಬೋದು, ಮತ್ತು ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು SC ST ಪ್ರವರ್ಗ 1, 2A, 2B, 3A, 3B ಮತ್ತು 371J ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು ಏನು ಅಪ್ಲೋಡ್ ಮಾಡಿದ್ರು ಅದನ್ನು ಎಲ್ಲದನ್ನೂ ಕೂಡ ಆನ್ಲೈನ್ ಮೂಲಕ ವೆರಿಫಿಕೇಷನ್ನ ಮಾಡಲಾಗಿದೆ. ಸೊ ಅರ್ಹತಾ ಖಂಡಿಕೆ EF G H ಮತ್ತು O ಕ್ಲಾಸ್ಗಳಿಗೆ ಅನ್ವಯಿಸಿದಂತೆ ಆಯಾ ಇಲಾಖೆಯವರು ಪರಿಶೀಲಿಸಿ ನೀಡಿದಂತೆ ಅರ್ಹತೆಯನ್ನು ಕೂಡ ಪರಿಗಣಿಸಲಾಗಿದೆ. ಈ ಮೇಲಿನ ಕ್ರಮ ಸಂಖ್ಯೆ 2 ಮತ್ತು 3ರಲ್ಲಿ ತಿಳಿಸಿರೋ ರೀತಿಯಲ್ಲಿ ಕ್ರಮ ಸಂಖ್ಯೆ ಅಂದರೆ ಆನ್ಲೈನ್ ಅರ್ಜಿಯಲ್ಲಿ ವಿವಿಧ ಮೀಸಲಾತಿಯನ್ನು ಕ್ಲೇಮ್ ಮಾಡಿದ್ದಲ್ಲಿ ಏನೇ ಮೀಸಲಾತಿಯನ್ನು ಕ್ಲೇಮ್ ಮಾಡಿದರು, ಅದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಗ್ರೂಪಿಗೆ ಸಂಬಂಧಪಟ್ಟಂಥ ಮೀಸಲಾತಿ ಕ್ಲೈಮ್ ಮಾಡಿದರೆ, ಅಥವಾ ಗ್ರಾಮೀಣ ಮೀಸಲಾತಿಯನ್ನು ಕ್ಲೈಮ್ ಮಾಡಿದರೆ, ಅಥವಾ ಕನ್ನಡ ಮಾಧ್ಯಮದ ಮೀಸಲಾತಿಯನ್ನು ಕ್ಲೈಮ್ ಮಾಡಿದರೆ, 371J ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳೆಂದರೆ ಈ ಥರದ ಮೀಸಲಾತಿಯನ್ನು ಕ್ಲೈಮ್ ಮಾಡಿದರೆ ಅವರು ತಮ್ಮ ಈ ಒಂದು ವೆಬ್ಸೈಟ್ನಲ್ಲಿ ಈ ಒಂದು ಮಾಹಿತಿಯನ್ನು ಬಿಡಲಾಗಿದೆ. ತಮ್ಮ ಅರ್ಜಿ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ತಾವು ಏನೇನು ಅಪ್ಲೋಡ್ ಮಾಡಿದ್ರೋ ಅದಕ್ಕೆ ಎಸ್ ಅಥವಾ ನೋ ಅಂತೇಳಿ ಬಂದಿರತಕ್ಕಂಥದ್ದನ್ನು ತಾವು ಗಮನಿಸ್ಬೋದಾಗಿದೆ. ಈಗ ಆಲ್ರೆಡಿ ಏನೋ ಅರ್ಹತಾ ಖಂಡಿಕೆಗಳಾದ BCD IJKLMNZಗಳನ್ನು ಅಂದರೆ ಈಗ 2 ದಿನ ಹಿಂದೆ ಒಂದು ಫಿಸಿಕಲ್ ವೆರಿಫಿಕೇಷನ್ಗೆ KEAಗೆ ಕರೆಸಿದ್ರು. ಅಲ್ಲಿ ಅವರಿಗೆಲ್ಲ ಅದನ್ನು ವೆರಿಫಿಕೇಷನ್ ಮಾಡಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಕೊಡಲಾಗಿದೆ. ಆದರೆ ಕ್ಲಾಸ್ ಎಗೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಟ್ಟಲ್ಲ, ಬಟ್ ಯಾವ್ಯಾವುದು ತಾವು ಅಪ್ಲೋಡ್ ಮಾಡಿದ್ರು ದಾಖಲೆಗಳ ಅದು ವೆರಿಫಿಕೇಷನ್ ಆಗಿದೆಯಾ ಇಲ್ಲೋ ಅಂತಕ್ಕಂಥದ್ದನ್ನು ತಾವು ನೋಡ್ಬೋದು. ಯಾವ ರೀತಿ KEA ವೆಬ್ಸೈಟ್ನಲ್ಲಿ ಇದನ್ನು ಚೆಕ್ ಮಾಡೋದು ಅಂತಕ್ಕಂಥದ್ದನ್ನು ಒಂದು ಸರಿ ನೋಡ್ತಾ ಹೋಗೋಣ. ನೋಡಿ, ಈ ರೀತಿ KEA ವೆಬ್ಸೈಟನ್ನು ಓಪನ್ ಮಾಡಿ ಇಲ್ಲಿ ಪಕ್ಕದಲ್ಲಿ 3 ಗೆರೆಗಳು ಬರ್ತಾವಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ಪ್ರವೇಶ ಅಂಥೇಳಿ ಕಾಣುತ್ತೆ. ತಾವು ಗಮನಿಸ್ತಿರ್ಬೋದು ಪ್ರವೇಶ ಅಂಥೇಳಿ. ಆ ಪ್ರವೇಶ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ UG CET, UG NEET, ಡಿಪ್ಲೊಮಾ CET ಅಂತ ಬರುತ್ತೆ. ನೀವು UG CET ಅಂತ ಬರುತ್ತೆ ನೋಡಿ, ಆ UG CET ಮೇಲೆ ನೀವು ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿ UG CET 2024 ದಾಖಲೆಗಳನ್ನು ಆನ್ಲೈನ್ ಮೂಲಕ ಪರಿಶೀಲಿಸುವ ಕುರಿತು ಮತ್ತು 2ನೇ ಕಾಲಮ್ ಇದೆ UG CET 2024 ಆನ್ಲೈನ್ ಪರಿಶೀಲಿಸಿದ ಪಟ್ಟಿ ಕ್ಲಾಸ್ ಎ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಮುಖ್ಯವಾಗಿ ಏಕೆ 90% ಜನ ಏನು ಅರ್ಜಿ ಹಾಕಿದರೆ ಎಲ್ಲರೂ ಕೂಡ ಕ್ಲಾಸ್ ಎಗೆ ಸಂಬಂಧಪಟ್ಟಂಥವರು, ಅವರಿಗೆ ಪರಿಶೀಲಿಸಿರತಕ್ಕಂಥ ಒಂದು ಪಟ್ಟಿಯನ್ನು ನೀಡಲಾಗಿದೆ. ಯಾಕೆಂದರೆ ಪೂರ್ತಿ PDF ರೂಪದಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಲ್ಲ, ಪ್ರತಿಯೊಬ್ಬರು ಕೂಡ ಅವರವರ ವೈಯಕ್ತಿಕ ಲಾಗಿನ್ನಲ್ಲಿ ನೋಡಿಕೊಳ್ಳಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇಲ್ಲಿ ತಮ್ಮ CET ಅಪ್ಲಿಕೇಶನ್ ಏನಿದೆ, ರೋಲ್ ನಂಬರ್ ಅಲ್ಲ, ಅಪ್ಲಿಕೇಶನ್ ನಂಬರ್ನ ಇಲ್ಲಿಗೆ ಎಂಟ್ರಿ ಮಾಡಬೇಕು. ತಮ್ಮ ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚಾ ಇಲ್ಲಿದೆಯಲ್ಲ, ಈ ಕ್ಯಾಪ್ಚಾನು ಇಲ್ಲಿಗೆ ಎಂಟ್ರಿ ಮಾಡಿ ಸರ್ಚ್ ಕೊಟ್ಟರೆ ನಿಮಗೆ ಆ ಒಂದು ಏನು ನಿಮ್ಮ ಮಾಹಿತಿ ಓಪನ್ ಆಗುತ್ತೆ. ಅಲ್ಲಿ ಏನು ಬರುತ್ತೆ ಅಂತಂದರೆ ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅದರ ಮುಂದೆ CET ನಂಬರು ಬರುತ್ತೆ, ಅದರ ಮುಂದೆ ಕ್ಯಾಂಡಿಡೇಟ್ ನೇಮ್ ಬರುತ್ತೆ, ಅಂದರೆ ನಿಮ್ಮ ಹೆಸರು ಬರುತ್ತೆ, ಎಲಿಜಿಬಿಲಿಟಿ ಕ್ಲಾಸ್ ಎ ಬರುತ್ತೆ, ಕ್ಯಾಟಗರಿ ಅದು GM, ಸೆಕೆಂಡ್ ಎನ, ಸೆಕೆಂಡ್ ಬಿನ, ಥರ್ಡ್ ಎನ, ಥರ್ಡ್ ಬಿನ ಅದು ಬರುತ್ತೆ, ಇನ್ಕಮ್ ಬರುತ್ತೆ, SNQ ಸೂಪರ್ ನ್ಯೂಮರರಿ ಕೋಟಾ ಅಂತ ಬರುತ್ತೆ, ಅದು ಅಪ್ಲೈ ಇದ್ದರೆ ಎಲಿಜಿಬಲ್ ಅಂತ ಬರುತ್ತೆ, ಅದು ಅಪ್ಲೈ ಆಗದ ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಹೈದರಾಬಾದ್ ಕರ್ನಾಟಕ HK JK, ಆಮೇಲೆ ಜೆಂಡರ್ ಬರುತ್ತೆ, ಮೇಲ್ ಆರ್ ಫೀಮೇಲ್, ಕನ್ನಡ ಅಂತ ಬರುತ್ತೆ. ಕನ್ನಡ ನೀವು ಅಪ್ಲೈ ಮಾಡಿದರೆ ಎಸ್ ಬರುತ್ತೆ, ಇಲ್ಲ ಅಂದರೆ ನೋ ಬರುತ್ತೆ. ರೂರಲ್ಲು ಬರುತ್ತೆ, ಎಸ್ ಬರುತ್ತೆ ಅಥವಾ ನೋ ಬರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಅಂತೂ ಕಾಮನ್ನಾಗಿ ಎಲ್ಲರದ್ದು ಕೂಡ ಅಪ್ಲೈ ವೆರಿಫಿಕೇಷನ್ ಆಗಲೇಬೇಕು, ಹಾಗಾಗಿ ಅದು ಎಸ್ ಬಂದಿರುತ್ತೆ. ಇಷ್ಟು ಮಾಹಿತಿಯನ್ನು ತಾವು ಇಲ್ಲಿ ನೋಡ್ಕೋಬೋದು. ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.